ತಮ್ಮ ಅಲ್ಲಿ ಇಬ್ರು ಸಾಕು, ಉಳ್ದವ್ರ ನೀವು ಕುಂತ್ಕೊಂಡ್ ಬಿಡ್ರಿ, ಇಬ್ರು ಸಾಕಲ್ಲಿ. ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತನೆನಿಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನತೆ ಭಕ್ತಿ ಭಿಕ್ಷೆಯ ನೀಡಿಸಲಹೆನ್ನನು. ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಎಲ್ಲ ಪ್ರಮಥರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವ ಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮ ಕವಿಗಳವರನ್ನು ಸ್ಮರಿಸಿ ಈ ನಾಡನ್ನು ಪವಿತ್ರಗೊಳಿಸಿರತಕ್ಕಂಥ ಮಹಾನ್ ತಪಸ್ವಿ ಶ್ರೀ ಗುರು ಶಿವಲಿಂಗೇಶ್ವರರನ್ನು, ಶರಣ ಶಿವಲಿಂಗೇಶ್ವರರನ್ನು, ಶ್ರೀ ಗುರು ಶಾಂತೇಶ್ವರರನ್ನು ಸ್ಮರಣೆ ಮಾಡಿ ಪರಮ ಪವಿತ್ರವಾದ ಸಂಗಮೇಶ್ವರ ಮತ್ತು ಖಂಡೇಶ್ವರ ದೇವಸ್ಥಾನದ ನೂತನ ಮಹಾದ್ವಾರ ಲೋಕಾರ್ಪಣೆ ಶುಭ ಸಂದರ್ಭದಲ್ಲಿ ಬಸವ ಪುರಾಣ ಈ ಬಸವ ಪುರಾಣದ ಈ ಎಲ್ಲಾ ಕಾರ್ಯಕ್ರಮಗಳ ಗೌರವ ಅಧ್ಯಕ್ಷರಾಗಿ ಮಾರ್ಗದರ್ಶನವನ್ನು ನೀಡುತ್ತಾ ಸದಾ ಹಸನ್ಮುಖಿಗಳಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರತಕ್ಕಂಥ ಪರಮ ಪೂಜ್ಯ ಶತಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲೂ ನತಮಸ್ತಕನಾಗಿ ಸಂಗೀತ ಕಲಾ ಬಳಗವೇ, ಊರಿನ ಎಲ್ಲ ಗುರು ಹಿರಿಯರೇ, ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳೇ, ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸದ್ಭಕ್ತ ಶ್ರೇಷ್ಠರೇ, ಶರಣರೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣ ಶರಣಾರ್ಥಿ. ತಮ್ಮ ಉಳಿದಿದ್ದ ಕೆಲಸ ಹಿಂದ ಕಡೆ ಮಾಡಕತ್ರಪ್ಪ, ಉಳಿದಿದ್ದು ಹಿಂದ ಕಡೆ ಮಾಡತ್ರಿ, ಕುಂತ ಬರ್ರಿ. ತೋಟವ ಬಿತ್ತಿದರು ಎಮ್ಮವರು, ಕಾಹ ಕೊಟ್ಟರು ಜವನರು, ನಿತ್ಯವಲ್ಲದ ಸಂಸಾರ ವೃಥಾ ಹೋಯಿತಲ್ಲ, ಗುಹೇಶ್ವರ ನಿಕ್ಕಿದ ಕಿಚ್ಚು ಪತ್ತಿಕ್ಕಲುಂಟು ಅಟ್ಟುಣಲಿಲ್ಲ.
ಅಲ್ಲಮ ಪ್ರಭುದೇವರ ಬೆಡಗಿನ ವಚನ. ಬೆಡಗಿನ ವಚನಗಳು ತನ್ನದೇ ಆಗಿರತಕ್ಕಂಥ ಸೌಂದರ್ಯವನ್ನ ಒಳಗೊಂಡಿರತಕ್ಕಂಥ ವಚನಗಳು. ಒಂದು ರೀತಿಯಲ್ಲಿ ಒಗಟಿನ ತರ ವಿಶೇಷ ಅರ್ಥವನ್ನ ಹೊಂದಿರತಕ್ಕಂಥ ವಚನಗಳು ಬೆಡಗಿನ ವಚನಗಳು. ಈ ವಚನಗಳಿಗೆ ಕಬ್ಬಿಣದ ಕಡಲೆ ಅಂತ ಕರೆದಿದ್ದಾರೆ. ಅಂದ್ರೆ ಅಷ್ಟು ಕಠಿಣ. ಸಾದಾ ಕಡ್ಲಿ ತಿನ್ನೋದೇ ಕಷ್ಟ, ಅಷ್ಟು ಬಿರುಸಿರ್ತಾವ. ಇನ್ನು ಕಬ್ಬಿಣದ ಕಡಲೆ ಅಂತಂದ್ರೆ ಎಷ್ಟು ಬಿರುಸಿರ್ಲಿಕ್ಕಿಲ್ಲ. ಪ್ರಾಥಮಿಕ ಹಂತದಲ್ಲಿ ಇದು ಕಬ್ಬಿಣದ ಕಡಲೆ ಅನಿಸಿದರೂ ಕೂಡ ಇವನ್ನ ತಿಳ್ಕೊಂತ ಹೋದ್ವಿ ಅಂತಂದ್ರೆ ಇದು ನೀರು ಕುಡದಷ್ಟೇ ಸುಲಭ. ಬಾಳೆ ಹಣ್ಣಿನ ಹಾಗೆ ಅತ್ಯಂತ ಮೃದುವಾಗಿ ಇರತಕ್ಕಂಥದ್ದು. ಶರಣರ ವಚನಗಳು ಲೌಕಿಕ ಮತ್ತು ಪಾರಮಾರ್ಥ ಎರಡಕ್ಕೂ ಕೂಡ ದಾರಿದೀಪ. ನೋಡ್ರಿ, ಇದು ಒಂದು 3-4 ಸಾಲಿನ ವಚನದೊಳಗ ಅಲ್ಲಮ ಪ್ರಭುದೇವರು ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಅರ್ಥವನ್ನ ಹೇಳಿದ್ದಾರೆ. ತೋಟವ ಬಿತ್ತಿದರು ಎಮ್ಮವರು, ಈ ಪ್ರಪಂಚ, ಈ ವಿಶ್ವ ಅನ್ನೋದು ಒಂದು ಸುಂದರವಾಗಿರತಕ್ಕಂಥ ತೋಟ. ಒಂದು ಫಲ ಅದ ಅಂದ ಬಳಕ ಅದಕ್ಕೆ ಒಬ್ಬರು ಮಾಲೀಕರು ಇರ್ಬೇಕಲ್ಲ. ಈ ತೋಟದ ಮಾಲೀಕರು ಒಬ್ಬರಲ್ಲ, ಇಬ್ಬರು. ಅವರು ಯಾರು ಅಂತಂದ್ರೆ ಸರ್ವ ಮೂಲರಾಗಿರತಕ್ಕಂಥ ಶಿವ ಮತ್ತು ಶಕ್ತಿ. ಅದನ್ನ ಸಾಮಾನ್ಯವಾಗಿ ಪ್ರಕೃತಿ ಮತ್ತು ಪುರುಷ ಅಂತ ಕರೀತಾರೆ. ಈ ಶಿವ ಮತ್ತು ಶಕ್ತಿ ಹೆಂಗ ಅದಾರ ಅಂತಂದ್ರ ಇವರು ಅಭಿನ್ನ. ಶಿವ ಬಿಟ್ಟು ಶಕ್ತಿ ಇಲ್ಲ, ಶಕ್ತಿ ಬಿಟ್ಟು ಶಿವ ಇಲ್ಲ. ನಿಮ್ಮ ಮದುವೆ ಆತು ಅಂತಂದ್ರ ಗಂಡ ಬಿಟ್ಟು ಹೆಂಡತಿ ಇಲ್ಲ, ಹೆಂಡತಿ ಬಿಟ್ಟು ಗಂಡ ಇಲ್ಲ. ದೇಹಗಳು ಬೇರೆ ಬೇರೆ ಆದರೂ ಕೂಡ ಭಾವ ಒಂದೇ, ಮನಸ್ಸು ಒಂದೇ, ಹೃದಯ ಒಂದೇ. ಸರ್ವ ಮೂಲರಾಗಿರ್ತಕ್ಕಂಥ ಶಿವ ಮತ್ತು ಶಕ್ತಿ ಬಹಳ ಅನೂನ್ಯ. ಕವಿರತ್ನ ಕಾಳಿದಾಸ ಹೇಳ್ತಾರಲ್ಲ, ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು. ಶಬ್ದ ಬಿಟ್ಟು ಅರ್ಥ ಇಲ್ಲ, ಅರ್ಥ ಬಿಟ್ಟು ಶಬ್ದ ಹೆಂಗಿಲ್ಲೋ ಹಂಗ ಶಿವನನ್ನ ಬಿಟ್ಟು ಶಕ್ತಿ ಇಲ್ಲ, ಶಕ್ತಿಯನ್ನ ಬಿಟ್ಟು ಶಿವ ಇಲ್ಲ. ಈ ಪ್ರಪಂಚಕ್ಕೆ ಇವರಿಬ್ರು ಮೂಲ, ಶಿವ ಮತ್ತು ಶಕ್ತಿ. ಶಕ್ತಿ ಏನ್ ಮಾಡ್ತಾಳ ಅಂತಂದ್ರ ಶಿವನ ಸಾನ್ನಿಧ್ಯದೊಳಗ ಈ ಎಲ್ಲಾ ಜೀವರಾಶಿಗಳನ್ನ ಸೃಷ್ಟಿ ಮಾಡ್ತಾಳ. ಯಾವಾಗ ಈ ದೇಹಗಳನ್ನ ಸೃಷ್ಟಿ ಮಾಡ್ತಾಳ ಶಕ್ತಿ, ಆವಾಗ ಶಿವ ಏನು ಮಾಡ್ತಾನಂತಂದ್ರ ಆ ದೇಹದೊಳಗ ಒಂದು ದೀಪ ಇಟ್ಟು ಈ ಪ್ರಪಂಚಕ್ಕೆ ಕಳಿಸ್ತಾನ. ಶಕ್ತಿ ದೇಹಗಳನ್ನ ನಿರ್ಮಾಣ ಮಾಡಿದ್ರ ಶಿವ ಏನು ಮಾಡ್ದ, ಒಳಗಡೆ ಒಂದು ಜ್ಯೋತಿ ಇಟ್ಟು ಕಳಿಸದ, ಒಂದು ಬೆಳಕು ಇಟ್ಟು ಕಳಿಸದ.
ತೋಟವ ಬಿತ್ತಿದರು ಎಮ್ಮವರು. ಕಾಹ ಕೊಟ್ಟರು ಜವನರು. ಕಾಹ ಕೊಡುದು ಅಂತ ಹೇಳಿ ಕರೀತಾರೆ. ಬಹುತೇಕ ನಮ್ಮ ಈ ಗ್ರಾಮ್ಯ ಭಾಷೆದೊಳಗ ಕಾವು ಕೊಡುದು ಅಂತ ಕರೀತಾರೆ. ಒಂದು ಪಕ್ಷಿ ತತ್ತಿ ಇಡುತ್ತದ. ತತ್ತಿ ಇಟ್ಟೇನ್ ಮಾಡ್ತದ ಅದು? ಅದ್ರ ಮ್ಯಾಲ ಕುಂಡಿರ್ತದ. ತನ್ನ ಬೆಚ್ಚಗಿನ ದೇಹದ ಸ್ಪರ್ಶ ಆ ತತ್ತಿಗೆ ಕೊಟ್ಟು 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 ಆ ತತ್ತಿಯಲ್ಲಿ ಏನು ಆ ಜೀವ ಬೆಳೀತದಲ್ಲ, ಆ ಬೆಳೆಯಲಿಕ್ಕೆ ಸಹಕಾರ ಮಾಡ್ತಕ್ಕಂಥದ್ದೇ ಆ ಪಕ್ಷಿಯ ದೇಹದ ಒಂದು ಕಾವ. ಅದಕ್ಕೆ ಕಾಹ ಕೊಟ್ಟರು ಜವನರು. ಕಾಹ ಕೊಡುದು ಅಂತಂದ್ರೇನು? ತನ್ನ ಆಧೀನದೊಳಗ ಇಟ್ಕೊಳ್ಳುವುದು, ತನ್ನ ಆಧೀನಕ್ಕೆ ಪಡ್ಕೊಳ್ಳುವುದು. ಶಕ್ತಿ ದೇಹಗಳನ್ನು ನಿರ್ಮಾಣ ಮಾಡಿದಳು. ಆ ದೇಹದೊಳಗ ಒಂದು ಜ್ಯೋತಿಯನ್ನ ಇಟ್ಟು ಪರಮಾತ್ಮ ಕಳಿಸಿದ ನಂತರ ಈ ದೇಹಗಳನ್ನ ಯಾರು ತಮ್ಮ ಆಧೀನದೊಳಗ ತಗೊಂಡ್ರು ಅಂತಂದ್ರ ಕಾಲ ಮತ್ತು ಕರ್ಮ. ಬಹಳ ಸೂಕ್ಷ್ಮವಾಗಿರತಕ್ಕಂಥ ವಿಚಾರ, ಬಹಳ ಆಳವಾಗಿರತಕ್ಕಂಥ ವಿಚಾರ. ಲಕ್ಷ ಕೊಟ್ಟು ಕೇಳಿದ್ರಿ ಅಂತಂದ್ರ ಈ ಸೃಷ್ಟಿ ಹೆಂಗ ನಿರ್ಮಾಣ ಆತು, ಯಾರು ನಿರ್ಮಾಣ ಮಾಡಿದ್ರು, ಈ ದೇಹಗಳನ್ನ ಯಾರು ನಿರ್ಮಾಣ ಮಾಡಿದ್ರು, ಒಳಗ ಆತ್ಮ ಎಂಬತಕ್ಕಂಥ ಜ್ಯೋತಿಯನ್ನ ಯಾರು ಇಟ್ರು, ಇಟ್ಟ ನಂತರ ನಾವು ಯಾರ ಆಧೀನ ಆಗಿ ನಾವು ಹೆಂಗ ಮಾಡಕತ್ತೀವಿ, ಹೆಂಗ ಇರಾಕತ್ತೀವಿ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ತಿಳಿಸ್ತಾರ ಅಲ್ಲಮ ಪ್ರಭುದೇವರು. ಯಾವಾಗ ಈ ದೇಹಗಳ ನಿರ್ಮಾಣ ಆಯ್ತೋ ಆವಾಗ ಇಬ್ರು ಈ ಎಲ್ಲಾ ದೇಹಗಳನ್ನ ತಮ್ಮ ಆಧೀನದೊಳಗೆ ತಗೊಂಡ್ರು. ಅವ್ರು ಯಾರು ಅಂತಂದ್ರ ಕಾಲ ಮತ್ತು ಕರ್ಮ. ಕಾಲ ಅಂತಂದ್ರೆ ಯಾರು? ಸಮಯ. ನಾವೆಲ್ಲರೂ ಯಾರ ಆಧೀನ? ಕಾಲನ ಆಧೀನ, ಸಮಯದ ಆಧೀನ. ಎಲ್ಲಿ ತನಕ ಈ ಭೂಮಿ ಮೇಲೆ ನಾವು ಸಮಯ ಕೇಳಿ ಬಂದೀವಿ, ಆ ಸಮಯ ಮುಗಿತು ಅಂತಂದ್ರೆ ಮುಗಿದೋತು. ನಾವು ಈ ಪ್ರಪಂಚ ಬಿಟ್ಟು ಹೋಗುವುದ ಇರಾಕ ಸಾಧ್ಯನೇ ಇಲ್ಲ. ಒಂದು ಕ್ಷಣವೂ ಕೂಡ ಇರಾಕ ಆಗುವುದಿಲ್ಲ. ಆಯುಷ್ಯ ಕ್ಷಣ ಏಕೋಪಿ ನ ಲಭ್ಯ ಸ್ವರ್ಣಕೋಟಿಭಿ. ಯಾವಾಗ ಇನ್ನೇನು ನಾನು ಸಾಯ್ತೀನಿ ಅಂತ ತಿಳ್ಕೊಂಡ ರಾವಣ, ಆಗವಾಗ ಶಿವನಿಗೆ ಕೇಳ್ತಾನಂತ ರಾವಣ, ಹೇ ಶಿವ, ನನಗೆ ಇನ್ನಷ್ಟು ಆಯುಷ್ಯ ಕೊಡು, ಈ ಬಂಗಾರದ ಲಂಕೆಯನ್ನೇ ನಾನು ನಿನಗೆ ಕೊಡ್ತೀನಿ, ನನಗೆ ಇನ್ನೊಂದಿಷ್ಟು ಆಯುಷ್ಯ ಕೊಡು. ಆವಾಗ ಶಿವ ಅಂದನಂತ, ಇಂಥ ಒಂದು ಬಂಗಾರದ ಲಂಕೆ ಅಲ್ಲ, ನೀ ಕೋಟಿ ಬಂಗಾರದ ಲಂಕೆ ಕೊಡ್ತೀನಿ ಅಂದ್ರೂ ಕೂಡ ಸಮಯ ಕೊಡಕ್ಕಾಗುವುದಿಲ್ಲ. ಯಾಕ? ನಿನ್ನ ಸಮಯ ಮುಗ್ದದ. ನಮ್ದಾಗ್ಲಿ ನಿಮ್ದಾಗ್ಲಿ ಯಾರ್ದ ಆಗ್ಲಿ ಸಮಯ ಅನ್ನೋದು ಮುಗಿತು ಅಂತಂದ್ರೆ ಮುಗಿದೋತು. ಯಾಕ ಅಂತಂದ್ರ ನಾವು ಯಾರ ಆಧೀನ ಅದೀವಿ? ಸಮಯದ ಆಧೀನದೊಳಗದೀವಿ ನಾವು. ಕಾಲ ಎಂಬತಕ್ಕಂಥದ್ದು ಏನು ಮಾಡ್ತಾನ ಅಂತಂದ್ರ, ಯಾವಾಗ ಗರ್ಭದೊಳಗ ಶಿಶು ಬೆಳಿತದ, ಏನು 7-8 ತಿಂಗಳಿಗೆ ಆ ಮಗುವಿಗೆ ಒಳಗ ಪ್ರಾಣ ಅನ್ನೋದು ಬರ್ತದ. ಯಾವಾಗ ಪ್ರಾಣ ಅನ್ನೋದು ಬಂತು, ಆ ಮಗುವಿಗೆ ಇಷ್ಟು ಆಯುಷ್ಯ ಅಂತ ಬರೆದು ಬಿಟ್ಟ ಅವ ಕಾಲ ಅನ್ನವ. ಒಂದು ದಿನ ಬರೆದಿರಬಹುದು, ಒಂದು ತಿಂಗಳು ಬರೆದಿರಬಹುದು, 1 ವರ್ಷ, 10 ವರ್ಷ, 100 ವರ್ಷ. ಈ ದೇಹಗಳು ಏನಾದವು ಅಂತಂದ್ರೆ ಕಾಲನ ಆಧೀನ ಆಗಿಬಿಟ್ಟು. ಒಂದು ಕಾಲ, ಇನ್ನೊಂದು ಕರ್ಮ. ಕಾಲ ಏನು ಮಾಡ್ದ ಅಂತಂದ್ರ ಇವನಿಗೆ ಇಷ್ಟು ಆಯುಷ್ಯ ಅಂತ ಬರದ,
ಕರ್ಮ ಏನು ಮಾಡ್ದ ಅಂತಂದ್ರ ಇವನಿಗೆ ಇಷ್ಟೇ ಸುಖ ಇಷ್ಟೇ ದುಃಖ. ಇವ ಇವ ಬಡವನಾಗೇ ಇರಬೇಕು ಅಥವಾ ಇವ ಶ್ರೀಮಂತನಾಗೇ ಇರಬೇಕು. ಇವನ ಜೀವನದೊಳಗೆ ಇಂತಿಂಥ ಘಟನೆಗಳು ಹಿಂಗಿಂಗ ನಡಿಬೇಕು ಅಂತ ತಿಳ್ಕೊಂಡು ಬರದವನು ಅವನಿಗೆ ಕರ್ಮ ಅಂತ ಕರಿತೀವಿ. ಕೆಟ್ಟ ಕಾರ್ಯಗಳಾದ್ರೂ ಸಹಿತ ಅದು ಕರ್ಮನ ಸಂಕಲ್ಪ. ಅದು ಒಳ್ಳೆಯ ಕಾರ್ಯಗಳಾದ್ರೂ ಅದು ಕರ್ಮನ ಸಂಕಲ್ಪ. ಯಾವಾಗ ಮಹಾಭಾರತ ಯುದ್ಧ ಮುಗೀತು, ಮಹಾಭಾರತದ ಒಂದು ಪ್ರಸಂಗ ಬರುತ್ತದಲ್ಲ, ಅದು ವಸ್ತ್ರಾಪಹರಣ, ದ್ರೌಪದಿಯ ವಸ್ತ್ರಾಪಹರಣ ಒಂದು ಪ್ರಸಂಗ ಬರುತ್ತದ. ತುಂಬಿದ ಸಭೆಯೊಳಗ ದ್ರೌಪದಿಯ ಸೀರೆಯನ್ನು ಸೆಳೀತಾರೆ. ಆ ದಿವಸ ರಾತ್ರಿ ಕೌರವರ ಗುರು ಆಗಿರ್ತಕ್ಕಂಥ ಕೃಪಾಚಾರ್ಯ ತನ್ನ ಶಿಷ್ಯನಾಗಿರ್ತಕ್ಕಂಥ ದುರ್ಯೋಧನನನ್ನ ಕರಿಯಾಕ ಕಳಿಸ್ತಾರ. ದುರ್ಯೋಧನ ಬಂದ, ಗುರುವಿಗೆ ನಮಸ್ಕಾರ ಮಾಡ್ದ. ಕೃಪಾಚಾರ್ಯರಿಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ, ಕುರುಡ್ರು. ನಾನು ಬಂದಿನ್ರಿ ಅಂತ ಹೇಳಂದ ದುರ್ಯೋಧನ. ಏನು ದುರ್ಯೋಧನ, ಎಂಥ ತಪ್ಪು ಕೆಲಸ ಮಾಡಿದ್ವಿ ಇವತ್ತು. ಅಣ್ಣನ ಹೆಂಡತಿ ಅಂತಂದ್ರೆ ತಾಯಿಗೆ ಸಮಾನ. ಅಂತ ತಾಯಿಗೆ ಸಮಾನಳಾಗಿರ್ತಕ್ಕಂಥ ದ್ರೌಪದಿಯನ್ನ ತುಂಬಿದ ಸಭೆಯೊಳಗೆ ಎಳೆದು ತಂದು ಆಕೆಯ ಸೀರೆಯನ್ನು ಸೆಳೆಸಿ ಅವಮಾನ ಮಾಡಿದೆಯಲ್ಲೋ ನೀನು. ನೀ ನನ್ನ ಶಿಷ್ಯ, ನನ್ನಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯೆಯನ್ನು ನಾನು ನಿನಗೆ ಕಲಿಸೀನಿ. ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಒಳ್ಳೆಯದು, ಯಾವುದು ತಪ್ಪದು ಅಷ್ಟು ಗೊತ್ತಾಗುವುದಿಲ್ಲೋ ನಿನಗ. ಒಂದು ಧರ್ಮ ಅನ್ನೋದು ಗೊತ್ತಾಗ್ಲಿಲ್ಲ, ಅಧರ್ಮ ಅನ್ನೋದು ಗೊತ್ತಾಗ್ಲಿಲ್ಲ. ಆ ದ್ರೌಪದಿಯ ಸೀರೆಯನ್ನು ಸೆಳೆಸಿ ಅವಮಾನ ಮಾಡಿದೆಯಲ್ಲೋ ಹುಚ್ಚ ಅಂತ ತಿಳ್ಕೊಂಡು ಕೃಪಾಚಾರ್ಯರು ದುರ್ಯೋಧನನಿಗೆ ಬೈದಾಗ ದುರ್ಯೋಧನ ಒಂದು ಮಾತು ಅಂತನ. ಎಂಥ ಮಾತದು, ಎಂಥ ಅದ್ಭುತ ಮಾತದು. ಗುರುಗಳೇ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ, ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಗುರುಗಳೇ, ನನಗೆ ಯಾವುದು ಧರ್ಮ ಅನ್ನೋದು ಗೊತ್ತದ, ಯಾವುದು ಅಧರ್ಮ ಅನ್ನೋದು ಕೂಡ ಗೊತ್ತದ. ತಾಯಿಗೆ ಸಮಾನಳಾಗಿರ್ತಕ್ಕಂಥ ದ್ರೌಪದಿಯನ್ನ ತುಂಬಿದ ಸಭೆಯೊಳಗ ಕರೆದು ತಂದು ಸೀರೆಯನ್ನ ಸೆಳೆಸಿ ಅವಮಾನ ಮಾಡಿದ್ದು ಅದು ತಪ್ಪು ಅನ್ನೋದು ನನಗೆ ಗೊತ್ತದ. ಆದ್ರೆ ನಾ ಏನ್ ಮಾಡ್ಲಿ, ನನ್ನ ಕೈಯಾಗ ಏನದ? ಯಾವುದೋ ಒಂದು ಶಕ್ತಿ ನನ್ನ ಒಳಗ ಕುಂತು ಹಂಗ ಮಾಡ್ಸಕತ್ತದ, ಅದಕ್ಕೆ ನಾ ಮಾಡಾಕತ್ತೀನಿ, ನನ್ನ ಕೈ ಒಳಗ ಏನು ಇಲ್ಲ ಅಂತನ ದುರ್ಯೋಧನ. ಅದು ಅಷ್ಟೇ ಸತ್ಯವೂ ಕೂಡ. ಹಣೆ ಬರೊಳಗೆ ಏನೇನು ಬರ್ದದ್ದು ಎಲ್ಲ ಆಗಬೇಕ. ಯಾಕ? ನಾವು ಕಾಲ ಮತ್ತು ಕರ್ಮದ ಅಧೀನ. ಏನಪ್ಪ ಅವ್ರ ಹಣೆ ಬರದಾಗ ಇದ್ದಂಗ ಆಗ್ತದ. ಕಟ್ಟು ಕಡಿ ಮಾತಿದು. ಬಸವಣ್ಣವ್ರು ಏನೆಲ್ಲ ಮಾಡಿದ್ರು ಕಡಿಗೆ ಒಂದು ಮಾತಂತಾರ ಅವರು, ಬಾರದು ಬಪ್ಪದು, ಬಪ್ಪುದು ತಪ್ಪದು ಕೂಡಲ ಸಂಗಮ ದೇವ. ನಮ್ಮ ಹಣೆ ಬರದಾಗ ಒಳ್ಳೇದು ಬರ್ದಿತ್ತು ಒಳ್ಳೇದಾಗ್ತದ, ಕೆಟ್ಟದ್ದು ಬರ್ದಿತ್ತು ಅದು ಕೆಟ್ಟದಾಗ್ತದ. ಯಾಕ ಅಂತಂದ್ರ ಕಾಹ ಕೊಟ್ಟರು ಜವನರು. ನಮ್ಮ ಕೈ ಒಳಗೆ ಏನು ಇಲ್ಲ. ಕಾಲ ಎಷ್ಟು ವರ್ಷ ಆಯುಷ್ಯ ಬರ್ದಾನ ಅಷ್ಟು ಇರುವುದದ. ಕರ್ಮ ಏನು ಸುಖ ದುಃಖ ಬರ್ದಾನ ಅದನ್ನ ಅನುಭವಿಸೋದಷ್ಟ ಅದ. ನಿತ್ಯವಲ್ಲದ ಸಂಸಾರ ವೃಥಾ ಹೋಯಿತ್ತಲ್ಲ. ಕಾಲ ಮತ್ತು ಕರ್ಮದ ಅಧೀನದೊಳಗೆ ಯಾವಾಗ ಈ ದೇಹ ಸಿಕ್ತೋ ಆವಾಗ ಮಾಯಾ ಮೋಹದಿಂದ ಕೂಡಿರ್ತಕ್ಕಂಥ ಈ ಸಂಸಾರದ ಬಲೆಯೊಳಗೆ ಬಿದ್ದ ಯಾರು? ಈ ಜೀವಾತ್ಮ. ಸಂಸಾರದ ಬಲೆಯೊಳಗೆ ಬಿದ್ದು ಕ್ಷಣಿಕವಾಗಿರ್ತಕ್ಕಂಥ ಸುಖಕ್ಕ ಆಶೆಯನ್ನ ಮಾಡಿ ಹುಟ್ಟಿದಾಗಿನಿಂದ ಸಾಯುವ ತನಕ ಬರೀ ಮಾಯಾ ಮೋಹದೊಳಗ ಇದ್ದು
ಗುಹೇಶ್ವರ ನಿಕ್ಕಿದ ಕಿಚ್ಚು ಹೊತ್ತಿಕ್ಕಲುಂಟು ಅಟ್ಟುಣಲಿಲ್ಲ. ಕೇವಲ ಸಂಸಾರದ ಮಾಯಾಮೋಹದೊಳಗೆ ಇದ್ದು ಹೋಗಕ ಈ ಜೀವ ಈ ಭೂಮಿ ಮೇಲೆ ಬಂದಿಲ್ಲ. ಯಾವಾಗ ಶಕ್ತಿ ಈ ದೇಹಗಳನ್ನ ನಿರ್ಮಾಣ ಮಾಡಿದಳು, ಅವಾಗ ಏನ್ ಮಾಡಿದ್ದ ಶಿವ? ನಮ್ಮೊಳಗ ಒಂದು ಬೆಳಕು ಇಟ್ಟು ಕಳಿಸಿದ್ದ, ಒಂದು ಜ್ಯೋತಿ ಇಟ್ಟು ಕಳಿಸಿದ್ದ, ಜ್ಞಾನ ಅನ್ನೋ ದೀವಿಗೆಯನ್ನು ಇಟ್ಟು ಕಳಿಸಿದ್ದ. ಆದ್ರೆ ಮನುಷ್ಯ ಏನು ಮಾಡ್ದ ಅಂತಂದ್ರ, ಆಸ್ತಿ ಅಂತಸ್ತು, ಗಂಡ ಹೆಂಡತಿ ಮಕ್ಕಳು, ಮಾಯಾ ಮೋಹ, ಈ ಮೋಹದೊಳಗ ಬಿದ್ದು ಪರಮಾತ್ಮನನ್ನು ಒಳಗೆ ಒಂದು ಜ್ಯೋತಿ ಇಟ್ಟು ಕಳಿಸ್ಯಾನಲ್ಲಪ್ಪ. ಆ ಜ್ಯೋತಿಯನ್ನು ನಾನು ಬೆಳಗಿಸ್ಕೋಬೇಕು, ಆ ಜ್ಞಾನವನ್ನು ಬೆಳಗಿಸ್ಕೊಂಡು ಅನುಭಾವ ದಡಗೀಯ ಮಾಡಿ ಅದಕ್ಕೆ ಅನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅದನ್ನ ಬೆಳಗಿಸ್ಕೊಂಡು ನಾವೆಲ್ಲರೂ ಜ್ಞಾನವನ್ನ ಸಂಪಾದನೆಯನ್ನ ಮಾಡಿಕೊಂಡು ಆ ಜ್ಞಾನದ ಬಲದಿಂದ ನಾವು ಪರಮಾತ್ಮನನ್ನ ಕೂಡಬೇಕು ಎಂಬತಕ್ಕಂಥದ್ದನ್ನ ಈ ದೇಹಗಳು ಈ ಜೀವಾತ್ಮರೆಲ್ಲ ಮರೆತು ಬಿಟ್ರಲ್ಲ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುದೇವರು ಹೇಳ್ತಾರೆ. ನಿತ್ಯವಲ್ಲದ ಸಂಸಾರ ವೃಥಾ ಹೋಯಿತ್ತಲ್ಲ. ಹೆಂಗ ಬತ್ತು ಹಂಗ ಹೋಗ್ಬಿಡ್ತು ಈ ಶರೀರ. ಈ ಭೂಮಿಗೆ ಬಂದಿದ್ದು ಹೆಂಗ ಬಂದಿತ್ತು ಹಂಗ ಹೋಗಾಕಲ್ಲ. ಏನಾದ್ರೂ ಕೂಡ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡು ಹೋಗಾಕ ಈ ಶರೀರ ಈ ಭೂಮಿ ಮ್ಯಾಲ ಬಂದದ. ಒಂದು ಕತಿ ಹೇಳಿ ನಿಮಗ. ಒಬ್ಬ ಕಳ್ಳ ಕುದುರೆ ಕದ್ದ. ಸೊಲ್ಲಾಪುರ ಅಂತ ಪ್ಯಾಟಿಗೆ ಒಯ್ದ ಮಾರಾಕ ಅಂತ. ಅಗ್ದಿ ಪಂಚಕಲ್ಯಾಣಿ ಕುದುರೆ ಅದು. ರಾಜ ಮಹಾರಾಜರು ಉಪಯೋಗ ಮಾಡತಕ್ಕಂತಹ ಕುದುರೆ. ಆ ಕುದುರೆ ನೋಡೆ ಏದು ಕಿಮ್ಮತ್ತಿನ ಕುದುರೆ ಅದ, ನಾ ತಗೋಬೇಕು ನೀ ತಗೋಬೇಕು ಅಂತ ತಿಳ್ಕೊಂಡು ಹಂಗ ಬರ್ತಿದ್ರು. ಏನೋ ತಮ್ಮ ಕುದುರೆ ಕಿಮ್ಮತ್ತೇನು? ಇವ ಕುದುರೆ ಕಟ್ಟಿದ್ರೆ ಕುದುರೆ ಕಿಮ್ಮತ್ತು ಗೊತ್ತಾಗ್ತಿತ್ತು. ಕಳ್ಳಿವ ಕದ್ದು ತಂದಾನ, ಕುದುರೆ ಕಿಮ್ಮತ್ತು ಇವನಿಗೇನು ಗೊತ್ತಾ? ನೀವೇ ಹೇಳ್ರಿ ಒಂದು ಮಾತ. ಮೊದಲನೇ ಗಿರಾಕಿ ಕೇಳ್ತು, ನಾ ಇದಕ್ಕೆ 1,00,000 ಕೊಡ್ತೀನಿ. ಹಾಂದ ಇವ ಕಳ್ಳ. ಮೊದಲನೇ ಗಿರಾಕಿನೇ 1,00,000 ಕೇಳ್ತಾನ ಅಂತಂದ್ರೆ ಇದ್ರ ಕಿಮ್ಮತ್ ಇನ್ನೂ ಬಹಳ ಹೆಚ್ಚಿಗಿದ್ದಂಗದ. ಕೇಳಿದ್ರು ಸಾಯಂಕಾಲ ತನ ಕೇಳಿದ್ರು, 5 ಲಕ್ಷ ತನ ಕೇಳಿದ್ರು, ಕೊಡ್ಲಿಲ್ಲ. ಸಾಯಂಕಾಲ 7 ಗಂಟೆ ಆತು. ಒಂದು ಗಿರಾಕಿ ಬಂತು, ತಮ್ಮ ಕುದುರೆ ಕಿಮ್ಮತ್ತೇನು? ಇಲ್ಲಿ ತನಕ 5 ಲಕ್ಷ ರೂಪಾಯಿ ಕೇಳ್ಯಾರ, ನಾ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ. ಓಹೋ ಕೊಡ್ತೀನಿ ಅಂದ. ಯಾವಾಗ 10 ಲಕ್ಷ ರೂಪಾಯಿಗೆ ಕೇಳ್ದ, ಕೊಡ್ತೀನಿ ಅಂತ ಹೇಳ ಅಂದ ಇವ ಕಳ್ಳ. ಹಾಗಾದ್ರ ರೂಪಾಯಿ ಎಲ್ಲ 2 ರೂಪಾಯಿ ಎಲ್ಲ 10 ರೂಪಾಯಿಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಮತ್ತೆ ಈ ಕುದುರೆ ಕುಂಟತೈತ್ಯೋ ಕೆಡುತ್ತೈತ್ಯೋ ಅನ್ನೋದು ನನಗೆ ಹೆಂಗ್ ಗೊತ್ತಾಗಬೇಕು? ಅದಕ್ಕೆ ಒಂದು ರೌಂಡ್ ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಅಂದ ಅವ. ಯಾರು ಬ್ಯಾಡ ಅಂತಾರ ಅಂತ ತಿಳ್ಕೊಂಡು ಲಗಾಮ ಅವನ ಕೈಯಾಗ ಕೊಟ್ಟ. ಬರೋ ತನಕ ಇವ್ ಕಾಲಂದಟ್ಟು ಇಲ್ಲೇ ನೋಡ್ಕೊಂತ ನಿಂದ್ರು ಅಂತ ಹೇಳಿ ಹೇಳ್ದ. ನೋಡ್ಕೊಂತ ನಿಂತ. ತಾಸಾತು, 2 ತಾಸಾತು, 3 ತಾಸಾತು. ಹೋದವ ಬರ್ಲೇ ಇಲ್ಲ. ಒಬ್ಬ ಯಾವನೋ ಬಂದು ಕೇಳ್ದ, ಏನೋ ತಮ್ಮ ಕುದುರೆ ಹೆಂಗ್ ಹೋತು? ಅದ್ ಹೆಂಗ್ ಬಂದಿತ್ತು ಹಂಗ ಹೋತು. ಅದು ಹೆಂಗ ಬಂದಿತ್ತು ಹಂಗ ಹೋತು. ಈ ಜೀವಾತ್ಮನು ಕೂಡ ಈ ಭೂಮಿಗೆ ಬಂದದ. ಇದು ಹೆಂಗ ಬಂದೈತಿ ಹಂಗ ಹೋಗಾಕ ಬಂದಿಲ್ಲ. ಇಂಥ ಒಂದು ಮಠ ಮಂದಿರ ಕಾರ್ಯಕ್ರಮದೊಳಗೆ ಭಾಗಿಯಾಗಿ ಬಸವಾದಿ ಶಿವಶರಣರ ಮಹಾತ್ಮರ 4 ವಚನಗಳನ್ನ ಕೇಳಿ ತಿಳ್ಕೊಂಡು ಪುಣ್ಯವನ್ನ ಸಂಪಾದನೆ ಮಾಡಿ ಈ ಪ್ರಪಂಚವನ್ನ ಗೆದ್ದು ಹೋಗಾಕ ಈ ಜೀವ ಬಂದೈತೆ ಹೊರತು ಸೋತು ಹೋಗಾಕ ಬಂದಿಲ್ಲ. ಮಾಯಾ ಮೋಹಕ್ಕೆ ಸೋತು ಹೋಗಾಕ ಬಂದಿಲ್ಲ, ಮಾಯಾ ಮೋಹವನ್ನ ಗೆದ್ದು ಹೋಗಾಕ ಬಂದದು. ಅದಕ್ಕಂತರ ಅಲ್ಲಮ ಪ್ರಭುದೇವರು ಗುಹೇಶ್ವರ ನಿಕ್ಕಿದ ಕಿಚ್ಚು ಹೊತ್ತಿಕ್ಕಲುಂಟು ಅಟ್ಟುಣಲಿಲ್ಲ. ಮನ್ಯಾಗ ಅಡಿಗೆ ಮಾಡ್ಕೋಬೇಕಾಗಿತ್ತು ಅಂತಂದ್ರ ತಂಗಿ ಎಷ್ಟು ಬೇಕವ ಬೆಂಕಿ? ಒಂದು ಕಡ್ಡಿ ಹಿಂಗ ಗೀರಿದ್ರೆ ಸಾಕು, ಈಟ ಬರ್ತದ. ಅದು ಉರಿ ಕಡ್ಡಿ ಗೊಂಟ ಎಷ್ಟು ಬರ್ತದ ಉರಿ? ಅದು ಈಟ ಬರ್ತದ. ಆ ಈಟ ಉರಿ ತಗೊಂಡು ಅದನ್ನ ಬೆಳೆಸ್ಕೊಂಡು ಒಂದು ಶೇರ್ ಅಕ್ಕಿ ಅನ್ನನೂ ಮಾಡಬಹುದು, 1 ಕ್ವಿಂಟಲ್ ಅಕ್ಕಿ ಅನ್ನನೂ ಮಾಡಬಹುದು, 100 ಕ್ವಿಂಟಲ್ ಅಕ್ಕಿ ಅನ್ನನೂ ಕೂಡ ಮಾಡಬಹುದು. ಬೆಂಕಿ ಸ್ವಲ್ಪ ಅದ,
ಆದ್ರೂ ಬೆಳೆಸ್ಕೋಬೇಕಂತಾರ ಇಲ್ಲಿ. ಒಳಗ ಜ್ಞಾನ ಅನ್ನೋದು ಕೊಟ್ಟ ಕಳಿಸ್ಬಿಟ್ಟ ನಾವು ಪರಮಾತ್ಮ, ದೀಪ ಇಟ್ಟ ಕಳಿಸ್ಯಾನ. ಅದನ್ನ ಇಂಥ ಪಾಠ ಪ್ರವಚನಗಳ ಮುಖಾಂತರ ನೀವು ಬೆಳೆಸ್ಕೊಂಡ್ರಿ ಅಂತಂದ್ರ ಅದು ನಿಮ್ಮ ಜನ್ಮ ಧನ್ಯ ಎಂಬತಕ್ಕಂತ ಮಾತು ಇಲ್ಲಿ ಪೀಠಿಕಾ ಭಾಗದೊಳಗ ತಿಳುತ್ತಾ, ಇನ್ನು ಪುರಾಣ ಭಾಗಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ಗವಾಯಿಗಳೊಂದು ಹಾಡನ್ನು ಹೇಳ್ತಾರ, ನಂತರ ವಿಷಯ ಮುಂದುವರಿಸೋಣ. ಕಷ್ಟ ಸುಖ ಕೊಟ್ಟ ಕರ್ಮಧರ್ಮ ತೂಗಿ ಬಿಟ್ಟ 100 ವರ್ಷ ಇಸಿಕೊಟ್ಟ ಕುಂತು ಕೇಳಿ ಜೀವನ ಕೊಟ್ಟ ಶಿವಾಡಬೇಕು ಅಲ್ಲಾಡಿಸಿದಂಗಾಡಬೇಕು ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ, ಪಾತ್ರಧಾರಿ ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ. ಶಿವಾಡಬೇಕು ನಾವೆಲ್ಲ ಅಂಗಾಡಿಸಿದಂಗಾಡಬೇಕು ನಾವೆಲ್ಲ. ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ, ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ. ಅಂಗಾಡಿಸಿದಂಗಾಡಬೇಕು ನಾವೆಲ್ಲ ಅಂಗಾಡಿಸಿದಂಗಾಡಬೇಕು ನಾವೆಲ್ಲ. ಎರಡು ಕೈ ಕಾಲು ಕೊಟ್ಟ ಒಂದು ಬಾಯಿ ಇಟ್ಟ ಬರದ ಕೊಟ್ಟ ಈಗ ಕುಂತ ಹಣ್ಣಿನ ಸತ್ತ. ಎರಡು ಕಾಲು ಕೊಟ್ಟ ಒಂದು ಬಾಯಿ ಇಟ್ಟ ಬರದ ಕೊಟ್ಟ ಈಗ ಕುಂತ ಹಣ್ಣಿನ ಸತ್ತ. ಶಿವಾಡಿಸಿದಂಗಾಡಬೇಕು ನಾವೆಲ್ಲ ಅಂಗಾಡಿಸಿದಂಗಾಡಬೇಕು ನಾವೆಲ್ಲ. ಪಾತ್ರಧಾರಿ ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ. ಶಿವಾಡಿಸಿದಂಗಾಡಬೇಕು ನಾವೆಲ್ಲ ಅಂಗಾಡಿಸಿದಂಗಾಡಬೇಕು ನಾವೆಲ್ಲ. ಗಂಡು ಗಂಡು ಕೊಟ್ಟ ಬೆಣ್ಣಿಗೊಂದು ಗಂಡು ಕೊಟ್ಟ ಮಕ್ಕಳ ದಾರಿಗಿಟ್ಟ ಕುಂತು ಕೇಳಿ ಜೀವನ ಪುಟ್ಟ. ಗಂಡು ಗಂಡು ನಿನ್ನು ಕೊಟ್ಟ ಬೆಣ್ಣಿಗೊಂದು ಗಂಡು ಕೊಟ್ಟ ಮಕ್ಕಳ ದಾರಿಗಿಟ್ಟ ಕುಂತು ಕೇಳಿ ಜೀವನ ಪುಟ್ಟ. ಶಿವಾಡಿಸಿದಂಗಾಡಬೇಕು ನಾವೆಲ್ಲ
ಅನ್ನಾಡಬೇಕು ಶಿವಾಡಿ ಸೂತ್ರಧಾರಿ ಶಿವನೇನ ಶಿವಾನಿಸಿದಂಗಾಡಬೇಕು ಅಮ್ಮಾನಿಸಿದಂಗಾಡಬೇಕು ಶಿವಾನಿಸಿದಂಗಾಡಬೇಕು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ. ಸತಿಪತಿಗಳೊಂದಾಗಲಾರದ ಭಕ್ತಿ ಅಮೃತದೋಳ್ ವಿಷ ಬೆರೆಸಿದಂತೆ ಕಾಣ ರಾಮನಾಥ. ಸಿಂಹಾವಲೋಕನ. ನಿನ್ನೆ ದಿವಸ ಪುರಾಣದೊಳಗೆ ಯಾವ ವಿಚಾರ ಬಂದಿತ್ರಿ? ಯಾರು ಹೇಳ್ತೀರಪ್ಪ? ಶರಣರು ಅವ ನೀವು ಹೇಳ್ತೀರಿ? ಯಾವ ವಿಚಾರ ಬಂದಿತ್ರಿ ಅವ ನಿನ್ನ ತಂಗಿ? ಮನಿ ಬಿಟ್ಟು ಹೋದ? ಯಾರು ಬಿಟ್ಟು ಹೋದ್ರಿ ಅವ? ಬಸವಣ್ಣ ಬಿಟ್ಟು ಹೋದ? ನಾನು ಬರುವಾಗ ಕೇಳದೆ, ನಮ್ಮ ಬುಲೆರೋ ಗಾಡಿ ಡ್ರೈವರು ಮತ್ತು ನಮ್ಮ ಜೊತೆಗೆ ಇನ್ನೊಬ್ಬ ನಮ್ಮ ಹುಡುಗ ಬಂದಿದ್ದ. ನಿನ್ನ ಅಪ್ಪವ್ರ ಪುರಾಣ ಹೆಂಗ್ ಹೇಳಿದ್ರು ಅಂತ ಕೇಳ್ದೆ. ಏನ್ರಿ ಅಪ್ಪವ್ರ, ನಮ್ಮ ಅಪ್ಪವ್ರ ಪುರಾಣ ಹೇಳಕತ್ರ, ಬಸವ ಪುರಾಣ ಹೇಳಕತ್ರ ಬಸವಣ್ಣನ ಹೇಳ್ದಂಗ ಆತ್ರಿ ಅಂತ ತಿಳ್ಕೊಂಡು ಹುಡುಗರ. ಭಾಳ ಚಂದ ಹೇಳದ್ರಿ, ಭಾಳ ಚಂದ ಹೇಳದ್ರಿ. ನಿಮ್ಗ ಚಂದ ಹೇಳಂದ್ರು ಹೊಟ್ಟೆ ತುಂಬಿಡುತ್ತೆ ನೋಡ್ರಿ. ನಾವು ಹೊಟ್ಟೆ ತುಂಬಿಡುತ್ತೆ. ಏನು ಅವ್ರ ಪಾಂಡಿತ್ಯ, ಏನು ಅವರ ಶ್ರದ್ಧೆ, ಏನು ಅವರ ಅಧ್ಯಯನ. ಸಣ್ಣ ವಯಸ್ಸಿನೊಳಗ ದೊಡ್ಡ ಸಾಧನೆ. ಅದು ಎಲ್ಲರಿಗೂ ಬರುವುದಿಲ್ಲ. ಅದು ಅವನು ದೇಣಿಗೆ. ಅದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರನ್ನ ಗೌರವಿಸೋಣ. ಇವತ್ತೇನೈತ್ರಿವ? ಯಾರ್ದು? ಬಸವಣ್ಣಂತ. ಅದಕ್ಕೆ ಇಟ್ಟು ಹುರುಪದಿರೇನ್ ನೀವು? ನಾನು ಬಂದಾಗಿಂದ ನೋಡಕತ್ತೀನಿ. ನಮ್ಮ ಸ್ವಾಮಿಗಳು ಅವರು ಅಗ್ದಿ ಏನೋ ತಯಾರಿ ಅದೇನೆಲ್ಲ. ಅದು ಮತ್ತ ಮದ್ವಿ ಯಾರಿಗ ಬೇಡ್ರಿ? ಮದ್ವಿ ಅಂತಂದ್ರೆ ಯಾರಿಗ ಹುರುಪ ಇರೋದಿಲ್ಲ ಹೇಳ್ರಿ? ಅವ್ ಸಣ್ಣ ಹುಡುಗರ ಕುಂತಾವ್ ನೋಡ್ರಿ, ಇಟ್ಟಿಟ್ಟು ನೋಡ್ರಿ, ಲಕ್ಷ ಕೊಟ್ರಿ ಏನು ಕೇಳ್ತಿರ್ತಾವ. ಯವ ನನ್ನ ಮದ್ವಿ ಯಾವಾಗ ಮಾಡ್ತೀನಿ ಅಂತ ಕೇಳ್ತಿರ್ತಾವ. ಇನ್ನು ಅಗ್ದಿ ವಯಸ್ಸಿನ ಹುಡುಗರು ಏನೋ ಯವ ನೀ ಮದ್ವಿ ಮಾಡ್ತೇವೆ, ನಾವ ಮಾಡ್ಕೊಂಡು ಬರ್ಲಿ ಅಂತ ಕೇಳ್ತಾವ ನಾವು. ಯಾಕೆ ಮದ್ವಿ ಅಂದ್ರೆ ಅಷ್ಟು ಹುರುಪ್ ಇರ್ತದ. ಇನ್ನು ಯುವಕರದು ಬಿಡ್ರಿ.
ಇನ್ನು ವಯಸ್ಸಾದ ಮುತ್ಯಗಳಿಗೆ ಕೇಳ್ರಿ, ಏ ಮುತ್ಯ ಮದ್ವಿ ಮಾಡ್ಕೋತಿ ಏನು ಕೇಳ್ರಿ ನೀವು. ತಮ್ಮ ಈ ವಯಸ್ಸಿನೊಳಗ ನಮಗ್ ಯಾರು ಕನ್ಯಾ ಕೊಡ್ತಾರೋ ಅಂತ. ಕನ್ಯಾ ಕೊಟ್ರೆ ಮಾಡ್ಕೊಳ್ಳೋಣ ಅಂದಂಗ. ಮದ್ವಿ ಅಂದ್ರೆ ಅಷ್ಟು ಹುರುಪ, ಅಷ್ಟು ಹುರುಪ. ಬಸವಣ್ಣ 8 ವರ್ಷ ತುಂಬ್ಯಾವ. ಬೆಳಗಿನ ಜಾವ ನಸುಕಿನೊಳಗೆ ಎಬ್ಬಿಸಿ, ಬಸವಣ್ಣ ಹೇಳೋ ನಿನಗೆ ಮುಂಜಿ ಮಾಡ್ಬೇಕು. ಯಾಕೆ ಮುಂಜಿ ಮಾಡ್ಕೋಬೇಕು ಅಂತ ಕೇಳ್ತಾನ ಬಸವಣ್ಣ. ನೀ ಬ್ರಾಹ್ಮಣ ಧರ್ಮದೊಳಗೆ ಹುಟ್ಟಿ ಅಂತಂದ್ರ 8ನೇ ವಯಸ್ಸಿನೊಳಗೆ ಉಪನಯನ ಮಾಡ್ಬೇಕು ಅಂತ ತಿಳ್ಕೊಂಡು ಶಾಸ್ತ್ರ ಹೇಳ್ತದ. ಅದಕ್ಕ ಹೇಳು, ಬೇಗ ಹೇಳು, ತಲೆ ಬೋಳ್ಸ್ಕೋ, ಮುಂಜಿ ಮಾಡ್ಕೊಳಕ್ ಬಾ. ಮಾಡ್ಕೊಳ್ಳಬೇಕೇನು ಕೇಳ್ತಾನ. ಹೌದು, ಮಾಡ್ಕೊಳ್ಳಬೇಕ. ಜನ್ಮನ ಜಾಯತೆ ಶೂದ್ರ ಕರ್ಮಣ ದ್ವಿಜ ಉಚ್ಯತೆ. ಹುಟ್ಟಿನಿಂದ ಎಲ್ಲರೂ ಕನಿಷ್ಠರೇ, ಶೂದ್ರರೇ. ಮನುಷ್ಯ ಕರ್ಮದಿಂದ ದೊಡ್ಡವಾಗ್ತಾನ, ಸಂಸ್ಕಾರದಿಂದ ದೊಡ್ಡವಾಗ್ತಾನ. ಅದಕ್ಕೆ ಇಂಥ ಸಂಸ್ಕಾರ ನಿನಗೆ ಕೊಡಬೇಕು. ಹೇಳು, ಬೇಗ ಹೇಳು, ತಲೆ ಬೋಳಿಸ್ಕೋ. ಸ್ನಾನ ಮಾಡ್ಕೊಂಡು ಮುಂಜಿ ಮಾಡ್ತಾರ, ಬಾ ಅಂತ ತಿಳ್ಕೊಂಡು ಕರೀತಾರ. ಹಂಗಾರೆ 8ನೇ ವಯಸ್ಸಿನೊಳಗೆ ಸಂಸ್ಕಾರ ಕೊಡಬೇಕು ಆಗಿತ್ತು ಅಂತಂದ್ರ ನಂದು ಈಗಾಗ್ಲೇ ಸಂಸ್ಕಾರ ಆಗಿಬಿಟ್ಟದಲ್ಲ. ನಾ ಯಾವ ದಿವಸ ಹುಟ್ಟಿದೆ, ಹುಟ್ಟಿದ ದಿವಸವೇ ಸಂಗಮನಾಥನೇ ಅಂಗವಿಡುದು ಬಂದು ನನ್ನ ಹಣೆಗೆ ವಿಭೂತಿಯನ್ನು ಧರಿಸಿ, ಕೊರಳಲ್ಲಿ ಲಿಂಗವನ್ನ ಕಟ್ಟಿ, ಹಣೆಯ ಮೇಲೆ ತನ್ನ ಅಮೃತ ಹಸ್ತವನ್ನ ಇಟ್ಟು, ನನ್ನ ಮಸ್ತಕದ ಮೇಲೆ ಆತ ತನ್ನ ಹಸ್ತವನ್ನ ಇಟ್ಟು ಓಂ ನಮಃ ಶಿವಾಯ ಎಂಬತಕ್ಕಂಥ ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಉಪದೇಶ ಮಾಡ್ಯಾನ. ಅಂದ ಬಳಕ ಹುಟ್ಟಿದ ದಿವಸವೇ ನನಗೆ ಲಿಂಗ ದೀಕ್ಷಾ ನನ್ನ ಗುರು ಕೊಟ್ಟನ. ಅಂದ ಬಳಕ ನನಗೆ ಮುಂಜಿ ಬೇಕಾಗಿಲ್ಲ ಅಂದ 8 ವರ್ಷದ ಬಾಲಕ ಬಸವಣ್ಣ. ಕೇಳಿಲ್ಲ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರು. ನಮ್ಮ ಧರ್ಮದೊಳಗೆ ನೀ ಹುಟ್ಟಿ ಅಂದ ಬಳಕ ಈ ಧರ್ಮ ಸಂಸ್ಕಾರ ನೀನು ಮಾಡ್ಕೊಳ್ಳಬೇಕ. ಆವಾಗ ಬಸವಣ್ಣ ಅಂತಾನ, ನಾ ಇನ್ನೂ ಸಣ್ಣವ, ಹಾಗಾದ್ರೆ ನಾನು ಅಕ್ಕದಳಲ್ಲ, ನನಗಿಂತಲೂ ದೊಡ್ಡಕ್ಕಿ ನಾಗಮ್ಮ. ಆ ನಾಗಮ್ಮನಿಗೆ ಮೊದಲು ಈ ಮುಂಜಿ ಮಾಡ್ರಿ, ಆ ನಂತರ ನಾನು ಮಾಡ್ಕೊಳ್ತೀನಿ. ಆವಾಗ ಅಲ್ಲಿರ್ತಕ್ಕಂಥವ್ರಂತಾರ, ನಮ್ಮ ಧರ್ಮದೊಳಗೆ ಹೆಣ್ಣು ಮಕ್ಕಳಿಗೆ ಮುಂಜಿ ಮಾಡೋ ಪದ್ಧತಿ ಇಲ್ಲ, ಉಪನಯನ ಮಾಡೋ ಪದ್ಧತಿ ಇಲ್ಲ, ಧಾರ್ಮಿಕವಾಗಿರ್ತಕ್ಕಂಥ ಇಂಥ ಸ್ವಾತಂತ್ರ್ಯ ನಮ್ಮ ಧರ್ಮದೊಳಗ ಹೆಣ್ಣು ಮಕ್ಕಳಿಗೆ ಇಲ್ಲ ಅಂದ ಬಳಕ ಬಸವಣ್ಣ ಅಂತನ, ಯಾವ ಧರ್ಮದೊಳಗ ಸ್ತ್ರೀಯರಿಗೆ ಧಾರ್ಮಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇಲ್ಲವೋ ನನಗ ಆ ಧರ್ಮವೇ ಬೇಡ, ಆ ಮನೆಯೂ ಕೂಡ ನನಗೆ ಬೇಡ ಅಂತ ತಿಳ್ಕೊಂಡು ಮನೆಯನ್ನ ತ್ಯಾಗ ಮಾಡಿ ಎಲ್ಲಿಗೆ ಬಂದ್ರು ಬಸವಣ್ಣವರು? ಕೂಡಲ ಸಂಗಮಕ್ಕೆ ಬಂದ್ರು. 8ನೇ ವಯಸ್ಸಿನೊಳಗ, ಕೇವಲ 8ನೇ ವಯಸ್ಸಿನೊಳಗ. ನೋಡ್ರಿವಾ, ನಮ್ಮ ಈಗಿನ ಮಕ್ಕಳಿಗೆ 8ನೇ ವಯಸ್ಸಿನೊಳಗ ಸರಿಯಾಗಿ ಒಂದು ಬಟ್ಟೆ ತೊಟ್ಕೊಳಕ ಬರುವುದಿಲ್ಲ, ಹೌದಲ್ರಿವಾ? ಅಂಥ ವಯಸ್ಸಿನೊಳಗ ಬಸವಣ್ಣ ಮನಿ ಬಿಡ್ತಾನ. ಯಾವ ಕಾರಣಕ್ಕಾಗಿ ಮನಿ ಬಿಡ್ತಾನ? ಸ್ತ್ರೀಯರಿಗೆ ಯಾವ ಧರ್ಮದಲ್ಲಿ ಸ್ವಾತಂತ್ರ್ಯ ಇಲ್ಲವೋ ಅಂತ ಧರ್ಮವೇ ನನಗೆ ಬೇಡ ಅಂತ ತಿಳ್ಕೊಂಡು ಮನಿ ಬಿಡ್ತಾನ. ಅಂದ ಬಳಕ ಎಂಥ ವಾದಿಯಾಗಿರ್ಬೇಕು ಬಸವಣ್ಣ. 8ನೇ ವಯಸ್ಸಿನೊಳಗ ಅರ್ಥ ಮಾಡ್ಕೊಳ್ಬೇಕು. ನನ್ನ ಸಲುವಾಗಿ ನನ್ನ ತಮ್ಮ ಮನಿ ಬಿಟ್ಟ, ಇನ್ನೂ ಬಹಳ ಸಣ್ಣವ, ಅವನು ಯೋಗಕ್ಷೇಮ ಯಾರಾದ್ರೂ ಕೂಡ ನೋಡ್ಕೊಳ್ಳೋರು ಬೇಕು ಅಂತ ತಿಳ್ಕೊಂಡು ತಮ್ಮನ ಜೊತೆಗೆ ಅಕ್ಕನಾಗಿರ್ತಕ್ಕಂಥ ನಾಗಮ್ಮಳು ಕೂಡ ಸಂಗಮಕ್ಕೆ ಬಂದರು. ಬಹಳ ದುಃಖ ಆಗಿತ್ತು ಬಸವಣ್ಣನಿಗೆ. ಮನಿ ಬಿಟ್ಟು ಬಂದಿದ್ದ. ಅಲ್ಲಿ ಇರ್ತಕ್ಕಂಥ ಕೂಡಲ ಸಂಗಮನಾಥ ಲಿಂಗಕ್ಕೆ ಗಟ್ಟಿಯಾಗಿ ತಪ್ಪಿಕೊಂಡು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಎಂದು ತಿಳ್ಕೊಂಡು ಸಂಪೂರ್ಣ ಸಂಗಮನಾಥನಲ್ಲಿ ಮೊರೆ ಹೋಗಿದ್ದ ಬಸವಣ್ಣ. ಅಳ್ತಾ ಇರ್ತಕ್ಕಂಥ ಆ ಬಸವಣ್ಣನಿಗೆ ಹಿಂದಿನಿಂದ ಯಾರೋ ಒಂದು ಮಸ್ತಕದ ಮೇಲೆ ಹಿಂಗ ಕೈ ಇಟ್ಟಂಗಾತು. ಬಸವಣ್ಣ ಹೊಳ್ಳಿ ನೋಡ್ತಾನ, ಸಂಗಮನಾಥ ಗುರುಗಳು. ಯಾವಾಗ ಸಂಗಮನಾಥ ಗುರುಗಳನ್ನ ನೋಡಿದ್ರು, ಆವಾಗ ಸಂಗಮನಾಥ ಗುರುಗಳಂತಾರ, ಬಸವಣ್ಣ ಬಂದೇನೋ,
ನೀ ಯಾವಾಗ ಬರ್ತಿ ಅಂತ ನಾನು ನಿಂದ ಹಾದಿ ನೋಡಾಕತ್ತಿದ್ಯೋ. ಅತ್ತ ಆ ಸಂಗಮನಾಥವನ ಲಿಂಗವನ್ನ ಬಿಟ್ಟವನೇ ಗುರುಗಳ ಪಾದಕ್ಕ ನಮಸ್ಕಾರ ಮಾಡಿ ಎರಡೂ ಪಾದಗಳನ್ನ ಗಟ್ಟಿಯಾಗಿ ಹಿಡಿದು, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಗುರುಗಳ ಪಾದಕ್ಕ ನಮಸ್ಕಾರ ಮಾಡದ, ಗುರುಗಳ ಪಾದಗಳನ್ನ ಗಟ್ಟಿಯಾಗಿ ಹಿಡ್ದ. ನೊಂದಿರ್ತಕ್ಕಂಥ ಬೆಂದಿರ್ತಕ್ಕಂಥ ಬಸವಣ್ಣನಿಗೆ, ಬಸವಣ್ಣ ನೀ ಅಳಬೇಡು, ಯಾರು ಕೈ ಬಿಟ್ರು ಕೂಡ ನಾನಿನ್ನು ಕೈ ಬಿಡುವುದಿಲ್ಲೋ ಬಸವಣ್ಣ ಅಂತ ತಿಳ್ಕೊಂಡು ಆ 8 ವರ್ಷದ ಬಾಲಕನನ್ನ ಎತ್ತಿಕೊಂಡು ಗಟ್ಟಿಯಾಗಿ ಬಿಗಿದಪ್ಪಿ ಸಮಾಧಾನ ಮಾಡಕತ್ತಾರ. ಯಾರು? ಸಂಗಮನಾಥ ಗುರುಗಳು. ಗುರುಗಳ ಆಶ್ರಯದೊಳಗ ಬೆಳೆಯಕತ್ತನ ಕೂಡಲ ಸಂಗಮದೊಳಗ ಬಸವಣ್ಣ. ವರ್ಷ ಅಲ್ಲ, 2 ವರ್ಷ ಅಲ್ಲ, 12 ವರ್ಷಗಳ ಕಾಲ ವೇದ, ಉಪನಿಷತ್ತು, ಆಗಮ ಎಲ್ಲ ವಿದ್ಯೆಯನ್ನ ಕಲಿತು ಪಾರಂಗತನಾಗ್ತಾ ಇದ್ದಾನೆ ಬಸವಣ್ಣ. ಎಲ್ಲ ಬಾಯಿಯೊಳಗ ಕಲ್ಲು ಸಕ್ಕರೆ ಇದ್ದಂಗ. ಯಾಕ? ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ತೃಣವನ ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದೊಡೆ ಆತನ ಸರ್ವಾಂಗವೆಲ್ಲವೂ ಲಿಂಗ ಕಾಣ ಅಂತ ತಿಳ್ಕೊಂಡು ಹೇಳ್ತಾರೆ ಶರಣರು. ಹೆಂಗ ಉರಿತಕ್ಕಂಥ ಬೆಂಕಿ ಮ್ಯಾಲ ಹುಲ್ಲು ಕಡ್ಡಿಯನ್ನ ತಂದು ಒಗದ್ರ ಆ ಹುಲ್ಲು ಕಡ್ಡಿಯೆಲ್ಲ ಸುಟ್ಟು ಆ ಬೆಂಕಿಯ ಸ್ವರೂಪವೇ ಆಗುವಂತೆ ಆ ಗುರುವಿನ ಪಾದದ ಮ್ಯಾಲ ನಮ್ಮ ಮಸ್ತಕ ನಾವು ಇಟ್ವಿ ಅಂತಂದ್ರೆ ಸಾಕು, ಗುರುವಿಗೆ ನಾವು ಶರಣು ಹೋದ್ವಿ ಅಂತಂದ್ರೆ ಸಾಕು, ನಮ್ಮಲ್ಲಿ ಇರ್ತಕ್ಕಂಥ ಬೆಟ್ಟದಷ್ಟು ಪಾಪ ಇದ್ರೂ ಕೂಡ ಸುಟ್ಟು ಬೂದಿ ಮಾಡತಕ್ಕಂಥ ಶಕ್ತಿ ಆ ಗುರುವಿನ ಪಾದದೊಳಗೆ ಇರುತ್ತದೆ. ಯಾವಾಗ ಇಲ್ಲಿ ಬಾಲಕ ಬಸವಣ್ಣ ಗುರುವಿಗೆ ಶರಣಾಗಿ ಬಿಟ್ಟ, ಗುರು ಸ್ವರೂಪವೇ ತಾನಾಗಿ ಬಿಟ್ಟ. ಅದಕ್ಕೆ ಗುರು ಎಂಬತಕ್ಕಂಥವನು ಅದು ದೊಡ್ಡ ವಸ್ತು. ಅದು ಗುರುಹ ಸುಖಾಚ ಸಾಗರು, ಗುರುಹ ಪ್ರೇಮಾಚ ಆಗರು, ಗುರುಹ ಧೈರ್ಯಾಚ ಡೋಂಗರು, ಕದಿ ಕಾಳಿ ದಳ ಮಳಿನ ಅಂತ ತಿಳ್ಕೊಂಡು ಮರಾಠಿಯೊಳಗ ಮಾತು ಬರುತ್ತದ. ಎಂಥದೇ ಕಷ್ಟ ಇರ್ಲಿ, ನಷ್ಟ ಇರ್ಲಿ, ನೋವಿರ್ಲಿ, ಒಂದಿಟ್ಟು ಗುರುವಿನ ಹತ್ರ ಹೋಗಿ ಪಾದಕ್ಕೆ ಬಿದ್ದು ಯಪಾ ಅಂತ ತಿಳ್ಕೊಂಡು ಇದ್ದಷ್ಟು ಕಷ್ಟಗಳನ್ನ ಹಿಂಗ ತೋಡಿಕೊಂಡು ಮನಸ್ಸು ಹಗರ ಮಾಡ್ಕೊಂಡು ಬಿಟ್ವಿ ಅಂತಂದ್ರೆ ಸಾಕು, ಅವನ ಆಶೀರ್ವಾದ ಆಯ್ತು ಅಂತಂದ್ರೆ ಸಾಕು, ಎಷ್ಟು ಸಮಾಧಾನ ಅನಿಸ್ತದ. ಯಾಕ? ಆತ ಸುಖದ ಸಮುದ್ರ, ಅದು ಪ್ರೇಮದ ಸಮುದ್ರ. ಅದು ಎಂತ ಕಷ್ಟ ಬಂದ್ರು ಕೂಡ ಏ ತಮ್ಮ ನೀ ಅಂಜಾಕ್ ಹೋಗ್ಬೇಡೋ, ನಿನ್ನ ಬೆನ್ನ ಹಿಂದೆ ನಾನು ಇರ್ತೀನಿ ಅಂತಾರ ಅವರು. ಅದಕ್ಕೆ ಜೀವನದೊಳಗ ತಂಗಿ ಯಾರು ಇದ್ದಿದ್ದಿಲ್ಲ ಅಂದ್ರೂ ಕೂಡ ನಡೀತದ, ಗುರು ಬೇಕಂತಾರ. ಗುರು ಬೇಕು, ಗುರು ಬೇಕ ತಂಗಿ, ಗುರು ಬೇಕ, ನಿನ್ನ ಶಿರದಲ್ಲಿ ಕರಬಿಟ್ಟು ಗಿರಿಜಾದೇವಿಯ ಮಾಳ್ಪ, ಗುರು ಬೇಕ ತಂಗಿ, ಗುರು ಬೇಕ. ಪರದೇಶಿ ಮಗಳೆಂದು ಮರ ಮರ ಮರಗೂತ ಪಿಡಿದು 1000 ತಪ್ಪು ಕರೆದು ಬೋಧಿಸುವಂತ ಗುರು ಬೇಕ ತಂಗಿ, ಗುರು ಬೇಕ. ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ನೋವು ಇರ್ಲಿ, ಎಷ್ಟೇ ತೊಂದರೆಗಳಿರ್ಲಿ, ಏ ತಂಗಿ ಅಂಜಾಕ್ ಹೋಗ್ಬೇಡ, ಶಿವಲಿಂಗಪ್ಪ ನಿನಗೆ ಕಾಯ್ತಾನ. ಭರವಸೆಯನ್ನ ಕೊಟ್ಟು ಧೈರ್ಯವನ್ನ ಹೇಳ್ತಕ್ಕಂಥ ಗುರು ಇದ್ದ ಅಂತಂದ್ರ ಎಲ್ಲವೂ ಕೂಡ ಅಲ್ಲಿ ಎಂಥ ಅದೇನು ಅಂತಾರಲ್ಲ, ಎಷ್ಟೇ ಜೀವನದೊಳಗೆ ಕಷ್ಟ ಇದ್ರೂ ಸಹಿತ ಎತ್ತಿ ಹಿಡಿತಕ್ಕಂಥ ಒಬ್ಬ ಗುರುನಾಥ ಯಾವಾಗಲೂ ಕೂಡ ದೊಡ್ಡವನು. ಇಲ್ಲಿ ಬಸವಣ್ಣ ಆ ಗುರು ಸಾನ್ನಿಧ್ಯದೊಳಗೆ ಎಲ್ಲ ವಿದ್ಯೆಯನ್ನ ಕಲಿತಾನ, ಎಲ್ಲ ಸದ್ಗುಣಗಳನ್ನ ಕಲಿತಾನ, ಎಲ್ಲರ ಬಾಯಿಯೊಳಗ ಕಲ್ಲು ಸಕ್ಕರೆ ಹಾಗೆ ಬೇಕಾಗಿ ಇರ್ತಾ ಇದ್ದಾನೆ ಬಸವಣ್ಣ. ಒಂದು ದಿವಸ ಆ ಕೂಡಲ ಸಂಗಮಕ್ಕೆ ಯಾರು ಬರ್ತಾ ಇದಾರಂತಂದ್ರ ಬಲದೇವ ಮಂತ್ರಿ. ಇಲ್ಲಿ ಮಂಗಳವೇಡೆ ಅಂತ ಹೆಸರು ಕೇಳಿರಪ್ಪ. ಮಂಗಳವೇಡೆ ಸೋಲಾಪುರದಿಂದ ಈ ಕಡೆ ನೀವು ಕೊಲ್ಲಾಪುರಕ್ಕೆ ಹೋಗ್ತಕ್ಕಂತ ಸಮಯದೊಳಗ ಒಂದು ತಾಲೂಕಾ ಮಂಗಳವೇಡೆ ಅಂತ, ಅದು ಮೊದಲು ಕರ್ನಾಟಕದಲ್ಲಿಯೇ ಇರ್ತಕ್ಕಂಥದ್ದು. ಮೊದಲೆಲ್ಲ ಈ ಸೊಲ್ಲಾಪುರ, ಮಂಗಳವೇಡೆ
ಸಾಂಗ್ಲಿ ಇವೆಲ್ಲವೂ ಕೂಡ ಕರ್ನಾಟಕದಲ್ಲೇ ಇದ್ದಿರ್ತಕ್ಕಂಥ ಪಟ್ಟಣಗಳಿವೆಲ್ಲ. ಆ ಮಂಗಳ ವೇಳೆಯಲ್ಲಿ ಒಬ್ಬ ರಾಜ ಬಿಜ್ಜಳ ಅಂತ, ಆ ಬಿಜ್ಜಳ ರಾಜನ ಆಸ್ಥಾನದ ಒಬ್ಬ ಪ್ರಧಾನ ಮಂತ್ರಿ ಈ ಬಲದೇವ ಮಂತ್ರಿ ಅಥವಾ ಬಲದೇವ ಅರಸ ಅಂತ ಅವನಿಗೆ ಕರೀತಿರ್ತಾರೆ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಪ್ಪ. ಇನ್ನು ನೀವು ಇತಿಹಾಸದೊಳಗ ಅಂದ್ರ ಬಸವಣ್ಣನ ಇತಿಹಾಸದೊಳಗ ನೀವು ಪ್ರವೇಶ ಮಾಡಕತ್ತೀರಿ, ಸ್ವಲ್ಪ ಎಲ್ಲ ಗೊತ್ತಿರಬೇಕು ನಿಮಗ. ಆ ಬಲದೇವ ಮಂತ್ರಿಯ ಊರು ಇಂಗಳೇಶ್ವರ. ಇಂಗಳೇಶ್ವರ ಹೆಸರು ಕೇಳಿರಲ್ಲ? ಯಾರ ಊರದು? ಬಸವಣ್ಣನ ತಾಯಿ ಆಗಿರ್ತಕ್ಕಂಥ ಮಾದಲಾಂಬಿಕೆಯ ತವರೂರು ಇಂಗಳೇಶ್ವರ. ಈ ಬಲದೇವ ಮಂತ್ರಿನೂ ಕೂಡ ಇಂಗಳೇಶ್ವರದವನೇ, ಬೇರೆ ಯಾರೂ ಅಲ್ಲ, ಬೇರೆ ಯಾರೂ ಅಲ್ಲ. ಬಸವಣ್ಣನ ತಾಯಿ ಆಗಿರ್ತಕ್ಕಂಥ ಮಾದಲಾಂಬಿಕೆಯ ಅಣ್ಣ ಈ ಬಲದೇವ ಮಂತ್ರಿ. ಮನೆ ದೇವರು ಕೂಡಲ ಸಂಗಮ. ನೋಡ್ರಿ, ಮಾದನ ಹಿಪ್ಪರಿಗೆಯೊಳಗೆ ಇಲ್ಲಿ ಪುರಾಣ ನಡೆದಿದ್ದು ಸಂಗಮೇಶ್ವರ ದೇವಸ್ಥಾನ. ಆ ಸಂಗಮೇಶ್ವರ ಯಾರು? ಸಂಗಮೇಶ್ವರ ಎಂಥವನು? ಅದೊಂದು ಶಿವನ ಅವತಾರ. ಅದು ಅತ್ಯಂತ ಜಾಗೃತ, ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳಿರ್ತಕ್ಕಂಥ ಒಂದು ಬಹಳ 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 ಜಾಗೃತ ಸ್ಥಾನ ಅದು, ಶಿವನ ದೇವಸ್ಥಾನ. ನಾವು ಇವತ್ತಿಗೂ ಕೂಡ ಬಾಗಲಕೋಟೆ ಬಿಜಾಪುರ ಭಾಗಕ್ಕೆ ಹೋದ್ವಿ ಅಂತಂದ್ರ ನೂರಾರು ಅಲ್ಲ, ಸಾವಿರಾರು ಅಲ್ಲ, ಲಕ್ಷ ಲಕ್ಷ ಮನೆತನಗಳ ಒಂದು ಅಧಿದೈವ ಅಂತಂದ್ರೆ ಅದು ಕೂಡಲ ಸಂಗಮನಾಥ. ಈ ಬಲದೇವ ಮಂತ್ರಿಯ ಮನೆ ದೇವರು ಕೂಡ ಈ ಸಂಗಮನಾಥನೇ. ಮನೆ ದೇವರಿಗೆ ಹೋಗ್ಬೇಕು, ದರ್ಶನ ತಗೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಎಲ್ಲಿಗೆ ಬಂದಿದ್ದಾನೆ ಬಲದೇವ ಮಂತ್ರಿ ಅಂತಂದ್ರ ಕೂಡಲ ಸಂಗಮಕ್ಕೆ ಬಂದಿರತಕ್ಕಂತಹ ಸಂದರ್ಭದೊಳಗ ಸಂಗಮನಾಥನ ದರ್ಶನವನ್ನ ಮಾಡ್ತಾನ. ಅಲ್ಲಿರ್ತಕ್ಕಂಥ ಗುರುಗಳು ಹೋಗಪ್ಪ ಪ್ರಸಾದ ಮಾಡು ಅಂತ ತಿಳ್ಕೊಂಡು ಕಳಿಸ್ತಾರ. ಆ ಪ್ರಸಾದದ ಮನೆಗೆ ಹೋದಾಗ ನೋಡ್ಬೇಕು, ಅಲ್ಲಿ ಇರ್ತಕ್ಕಂಥ ಬಸವಣ್ಣ ಬಂದಿರತಕ್ಕಂಥ ನೂರಾರು ಭಕ್ತರಿಗೆ ಇನ್ನು ಸ್ವಲ್ಪ ಪ್ರಸಾದ ಮಾಡ್ರಪ್ಪ ಅಂತ ತಿಳ್ಕೊಂಡು ಪ್ರೀತಿಯಿಂದ ಮಾತಾಡೋದು, ಪ್ರೀತಿಯಿಂದ ನೀಡುವುದು, ಪ್ರೀತಿಯಿಂದ ಉಣಿಸೋದು, ಎಲ್ಲರ ಜೊತೆಗೆ ಪ್ರೀತಿಯಿಂದ ಬೆರೆತಿರೋದನ್ನ ನೋಡಿರ್ತಕ್ಕಂಥ ಈ ಬಲದೇವ ಮಂತ್ರಿ ಅಂತನ ಅಬ್ಬಬ್ಬ ಈ ಹುಡುಗ ಯಾರಿರಬಹುದು, ಎಷ್ಟು ಚೆಲುವು ಅದಾನ, ಎಷ್ಟು ಸ್ಫುರದ್ರೂಪಿ ಅದಾನ, ಎಂಥ ಒಂದು ಚೆಲುವಿಕೆ ಅದ, ಅಂಥ ಒಳ್ಳೆಯ ಗುಣ ಅದಾವ. ಎಲ್ಲರೂ ಕೂಡ ಬಸವಣ್ಣ 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 ಅಂತ ಕರೀತಾರ ಪ್ರೀತಿಯಿಂದ. ಯಾರ ಇರ್ಬೇಕು ಈ ಹುಡುಗ? ನನಗೂ ಕೂಡ ಮುದ್ದಾದ ಮಗಳದಾಳ ಗಂಗಾಂಬಿಕೆ. ನನ್ನ ಮಗಳಿಗೆ ಇಂಥ ಒಬ್ಬ ವರ ಸಿಕ್ಕರ ಎಷ್ಟು ಚಲೋ ಆಗ್ತದಲ್ಲ ಅಂತ ತಿಳ್ಕೊಂಡು ಅಲ್ಲಿದ್ದವರಿಗೆ ಕೇಳ್ತಾನ, ಯಾರಿರ್ಬಹುದು ಯುವಕ, ಯಾರಿರ್ಬಹುದು? ಹಿಂಗ್ರಿ ಬಾಗೇವಾಡಿರಿ ಒಂದು 8ನೇ ವಯಸ್ಸಿನೊಳಗ ಮುಂಜಿನ ಬ್ಯಾಡ್ ಅಂತ ತಿಳ್ಕೊಂಡು ಇಲ್ಲೇ ಸಂಗಮನಾಥಕ್ಕ ಬಂದು ಸಂಗಮನಾಥ ಗುರುಗಳ ಸಾನ್ನಿಧ್ಯದಲ್ಲಿ ಇದ್ಕೊಂಡು ಅವ್ರ ಕೈಯಾಗ ಎಲ್ಲಾ ವೇದ ಶಾಸ್ತ್ರ ಉಪನಿಷತ್ತುಗಳ ಅಧ್ಯಯನವನ್ನ ಮಾಡ್ಯದಾನ್ರಿ. ಬಹಳ ಒಳ್ಳೆಯವ್ರಿ. ಇಂಥ ಒಳ್ಳೆ ಮನುಷ್ಯನನ್ನೇ ನಾವು ನೋಡಿಲ್ಲ ಅಂತ ತಿಳ್ಕೊಂಡು ಆ ಸಂಗಮದೊಳಗ ಇರ್ತಕ್ಕಂಥ ಎಲ್ಲಾ ಜನ ಬಸವಣ್ಣನನ್ನ ಕೊಂಡಾಡ್ತಾ ಇದ್ದಾರೆ. ಆಯ್ತು ಅಂತ ತಿಳ್ಕೊಂಡು ಹಾಗಾದ್ರೆ ಯಾವ ಊರು ಏನು ಎಂತ ಎಲ್ಲ ವಿಚಾರ ಮಾಡ್ಲಾಗಿ ಅವ ಬೇರೆ ಯಾರು ಅಲ್ಲ, ತನಗೆ ಏನಾಗ್ಬೇಕು, ಸೋದರ ಅಳಿಯನೇ ಆಗ್ಬೇಕು. ಅಂದ್ರ ತಂಗಿಯ ಮಗ ಸೋದರ ಅಳಿಯನೇ ಆಗ್ಬೇಕು. ಓಹೋ, ನನ್ನ ಬಸವಣ್ಣ ಇವ, ನನ್ನ ಸೋದರಳಿಯ ಬಸವಣ್ಣ ಇವ. ಯಾವಾಗ ಇವ ಇನ್ನೂ ಬಹಳ ಚಿಕ್ಕವನಿದ್ದ ಆವಾಗ್ಲೇ ನನ್ನ ತಂಗಿ ಏನಣ್ಣ, ನನ್ನ ಮಗ ಬಸವಣ್ಣನಿಗೆ ನಿನ್ನ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯನ್ನ ಕೊಡ್ತೀಯೇನು ಅಂತ ಕೇಳಿದ್ದಳು. ಎಂಥ ಪ್ರಸಂಗ ಇದು, ಎಂಥ ದೈವ, ಎಂಥ ಸುಯೋಗ. ಇಂಥ ಬಸವಣ್ಣನಿಗೆ ನನ್ನ ಮಗಳನ್ನ ಕೊಡೋದು ಅಂತಂದ್ರ ಅದು ಅದೇ ಭಾಗ್ಯ ಅಂತ ತಿಳ್ಕೊಂಡು ಎಲ್ಲಿಗೆ ಬಂದ ಅಂತಂದ್ರ ಬಾಗೇವಾಡಿಗೆ ಬಂದ ಬಲದೇವ ಮಂತ್ರಿ. ತನ್ನ ಸಹೋದರಿಯನ್ನ ಭೇಟಿಯಾದ, ಮಾದರಸರನ್ನ ಭೇಟಿಯಾದ. ಬಾಲ್ಯ, ಈ ಬಸವಣ್ಣ ಮತ್ತು ಗಂಗಾಂಬಿಕೆ ಬಾಲ್ಯದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ ವಿಚಾರಗಳನ್ನ ಮುಂದಿಟ್ಟ. ಬಸವಣ್ಣ ದೊಡ್ಡವನಾಗಿದ್ದಾನೆ, ಗಂಗಾಂಬಿಕೆಯು ಕೂಡ ದೊಡ್ಡವಳಾಗಿದ್ದಾಳೆ. ಇವರಿಬ್ಬರ ಮದುವೆಯನ್ನ ಮಾಡೋಣ ಅಂತ ತಿಳ್ಕೊಂಡು ಯಾವಾಗ ಬಲದೇವ ಮಂತ್ರಿ ಹೇಳ್ದ, ಆವಾಗ ಬಸವಣ್ಣನ ತಾಯಿ
ಮಾದಲಾಂಬಿಕೆಯ ಮುಖ ಸಪ್ಪಗಾತು. ಏನ್ ಕೇಳ್ತಿ ಅಣ್ಣ? 8ನೇ ವಯಸ್ಸಿನೊಳಗ ನಾ ಮುಂಜಿ ಮಾಡ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಮನಿ ತ್ಯಾಗ ಮಾಡಿ ಹೋಗಿ 12 ವರ್ಷ ಆತು, ಇಂದಿಗೂ ಕೂಡ ಈ ಮನೆಗೆ ಬಂದಿಲ್ಲ ಬಸವಣ್ಣ. ಮದ್ವಿ ಮಾಡ್ಕೋ ಅಂತ ತಿಳ್ಕೊಂಡು ಹೇಳಿದ್ರೆ ಮದ್ವಿ ಮಾಡ್ಕೊಳ್ತಾನೋ ಇಲ್ಲೋ ಎಂತಕ್ಕಂತ ಭರವಸೆಯೂ ಕೂಡ ನಮಗೆ ಇಲ್ಲ. ನಮ್ಮ ಮಾತು ಕೇಳ್ತಕ್ಕಂತ ಪರಿಸ್ಥಿತಿಯೊಳಗ ಬಸವಣ್ಣ ಇಲ್ಲ ಅನ್ನೋದು ನಮ್ಮ ಅರಿವಿಗೆ ಬಂದದ. ಅದಕ್ಕೆ ಹೆಂಗ್ ಮಾಡಬೇಕು? ಹಾಗಾದ್ರೆ ಬಸವಣ್ಣ ಯಾರ ಮಾತು ಕೇಳ್ತಾನ? ಬಸವಣ್ಣ ಮಾತು ಕೇಳೋದು ಅವನ ಗುರು ಆಗಿರತಕ್ಕಂತ ಸಂಗಮನಾಥ ಗುರುಗಳ ಮಾತು ಮಾತ್ರ. ಹಾಗಾದ್ರ ಅವರಿಗೆ ಹೋಗಿ ಭೇಟಿ ಆದ್ರು ಅಂತ ತಿಳ್ಕೊಂಡು ಎಲ್ಲರೂ ಕೂಡಿ ಎಲ್ಲಿಗೆ ಬಂದಾರ? ಸಂಗಮಕ್ಕೆ ಬಂದಾರ. ಗುರುಗಳನ್ನ ಭೇಟಿಯಾಗ್ಯಾರ. ಗುರುಗಳಿಗೆ ಹೇಳ್ತಾರ ಬಸವಣ್ಣನ ಮದ್ವಿ ಮಾಡ್ಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಅದ. ಯಾವಾಗ ಅವ ಸಣ್ಣವಿದ್ದ ಆವಾಗ ನನ್ನ ಅಣ್ಣನಾಗಿರ್ತಕ್ಕಂಥ ಬಲದೇವ ಮಂತ್ರಿಯ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ದದ. ಅದಕ್ಕೆ ನೀವು ಬಸವಣ್ಣನನ್ನ ಒಪ್ಪಿಸ್ಬೇಕು ಅಂತ ತಿಳ್ಕೊಂಡು ಗುರುಗಳಿಗೆ ನಮಸ್ಕಾರ ಮಾಡಿ ಕೇಳ್ಯಾರ ಅವರೆಲ್ಲ. ಆಗಿಂದಾಗ್ಲೇ ಗುರುಗಳು ಸಂತೋಷದಿಂದ ಬಸವಣ್ಣವರನ್ನ ಕರೆಸ್ಯಾರ. ಬಸವಣ್ಣ, ನಂದೊಂದು ಮಾತು ಕೇಳ್ತೀನಪ್ಪ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನೀವ್ ಹೇಳಿರ್ತಕ್ಕಂಥ ಮಾತನ್ನ ನಡೆಸಿಕೊಡ್ತೀನಿ ಅಂತ ಬಸವಣ್ಣ. ಅಂಥದ್ದೇನೂ ಇಲ್ಲ ಬಸವಣ್ಣ, ನೀ ಗೃಹಸ್ಥನಾಗಬೇಕು. ನೋಡು, ನಿನ್ನ ತಂದೆ ತಾಯಿ ಬಂದಿದ್ದಾರೆ, ನಿನ್ನ ಸೋದರ ಮಾವ ಬಂದಿದ್ದಾನೆ. ನಿನ್ನ ಸೋದರ ಮಾವನಾಗಿರ್ತಕ್ಕಂಥ ಬಲದೇವ ಮಂತ್ರಿಯ ಮಗಳು ಗಂಗಾಂಬಿಕೆಯನ್ನ ನೀನು ಮದುವೆ ಆಗ್ಬೇಕು ಅಂತ ತಿಳ್ಕೊಂಡು ಗುರುಗಳು ಹೇಳ್ತಾರ. ಅವಾಗ ಬಸವಣ್ಣ ಅಂತಾನ, ಎಂಥ ಮಾತ! ಭವಬಂಧನ ಭವಪಾಶವಾಗಲು ಕಾರಣವೇನಯ್ಯ? ಹಿಂದಣ ಜನ್ಮದಲ್ಲಿ ಲಿಂಗವ ಮರೆವನಾಗಿ, ಹಿಂದಣ ಜನ್ಮದಲ್ಲಿ ಜಂಗಮವ ಜರಿದನಾಗಿ, ಮುಂದೆ ಈ ಸಂಸಾರವ ಹೊದ್ದಲಿವೆನೆ ಕೂಡಲ ಸಂಗಮ ದೇವ. ಅಯ್ಯ ಗುರುಗಳೇ, ನಾನು ಈ ಸಂಸಾರ ಜೀವನಕ್ಕೆ ಕಾಲಿಡಾಕ ನನಗೆ ಅಪೇಕ್ಷೆ ಇಲ್ಲ. ನಾನು ಗೃಹಸ್ಥನಾಗಲು ಅಪೇಕ್ಷೆ ಇಲ್ಲ. ಯಾಕ ಅಂತಂದ್ರ ನಾನು ಸಂಸಾರಿ ಆದೆ ಅಂತಂದ್ರೆ ನನ್ನ ಲಕ್ಷ್ಯ ಎಲ್ಲ ನನ್ನ ಹೆಂಡತಿ ಮಕ್ಕಳು ಎಂಬತಕ್ಕಂಥ ಸಂಸಾರದ ಕಡೆಗೆ ಹೋಗ್ತದ. ಆದ್ರ ನಾನು ಯಾವಾಗಲೂ ಕೂಡ ನಿಮ್ಮ ಪಾದ ಸೇವೆ ಮಾಡ್ಕೊಂತ ಇರಬೇಕು. ನಾನು ಲಿಂಗ ಪೂಜೆ ಮಾಡ್ಕೊಂತ ಇರಬೇಕು. ಜಂಗಮ ದಾಸೋಹ ಮಾಡ್ಕೊಂತ ಇರಬೇಕು. ಅದಕ್ಕೆ ನಾನು ಮದುವೆಯನ್ನ ಮಾಡ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣ ಅವ್ರು ಹೇಳ್ತಾರ, ಆವಾಗ ಗುರುಗಳಂತಾರ, ಏ ಬಸವಣ್ಣ, ಗೃಹಸ್ಥ ಧರ್ಮ ಅಂತಂದ್ರೆ ಸಾಮಾನ್ಯ ಏನಪ್ಪ? ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಆ ಶಿವನು ಕೂಡ ಪಾರ್ವತಿಯ ಜೊತೆಗೆ ಮದುವೆಯನ್ನ ಮಾಡಿಕೊಂಡು ಗೃಹಸ್ಥ ಧರ್ಮವನ್ನ ನಡೆಸ್ತಾ ಇದ್ದಾನೆ. ಜಗತ್ತಿಗೆ ತಂದೆ ತಾಯಿಯಾಗಿದ್ದಾರೆ ಅವರೆಲ್ಲ. ಅದಕ್ಕ ಒಳ್ಳೇದಾಗ್ತದಪ್ಪ ಬಸವಣ್ಣ, ನೀನು ಒಪ್ಕೊಳ್ಬೇಕು ಅಂತ ತಿಳ್ಕೊಂಡು ಆ ಗುರುಗಳು ಬುದ್ಧಿ ಹೇಳದ ಕೂಡ್ಲೇನೆ ಆಯ್ತು, ತಮ್ಮ ಅಪ್ಪಣೆ, ಸಂಗಮನಾಥನ ಅಪ್ಪಣೆ ಅಂತ ತಿಳ್ಕೊಂಡು ಬಸವಣ್ಣವರು ಮದುವೆಯನ್ನ ಮಾಡ್ಕೊಳ್ಳಿಕ್ಕೆ ಒಪ್ಕೊಳ್ತಾರೆ. ಯಾವಾಗ ಬಸವಣ್ಣವರು ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡ್ರು, ತಂದೆ ತಾಯಿ ಸೋದರ ಮಾವ ಎಲ್ಲ ಹಿರಿ ಹಿಗ್ಗಿದ್ರು. ಈ ಸುದ್ದಿ ಗಂಗಾಂಬಿಕೆಗೆ ಮುಟ್ಟಿತು. ಅವಳು ಕೂಡ ಬಸವಣ್ಣನೇ ನನ್ನ ಗಂಡ ಆಗ್ತಾನಂತ ತಿಳ್ಕೊಂಡು ಅವಳು ಕೂಡ ಬಹಳ ಸಂತೋಷದಿಂದ ಮದುವೆ ಏನದು ಬಹಳ ಅದ್ದೂರಿಯಾಗಿ ಬಲದೇವ ಮಂತ್ರಿ ಬಸವಣ್ಣನವರ ಮದುವೆಯನ್ನ ಮಾಡ್ತಾ ಇದ್ದಾನೆ ಎಂಬತಕ್ಕಂಥ ಒಂದು ವಿಚಾರ ಇವತ್ತು ಬಸವ ಪುರಾಣದೊಳಗೆ ಬರ್ತದ. ಇಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಸ್ವಾಮಿಗಳು ಎಲ್ಲರೂ ಕೂಡಿ, ಗುರು ಹಿರಿಯರು ಕೂಡಿ ಇಲ್ಲಿ ಆ ಬಸವಣ್ಣನವರ ಮದುವೆಯ ಕಾರ್ಯವನ್ನ ನಡೆಸಿಕೊಡ್ಬೇಕು ಅಂತ ನಾನು ಅವರೆಲ್ಲರಲ್ಲಿ ಕೇಳ್ಕೊಡ್ತಾ ಇದ್ದೇನೆ. ಜಯ ನಮ ಪರಾಪದೇಶ್ವರರ. ನೋಡ್ರಿ,